ರಾಜ್ಯದಲ್ಲಿ ರಾಹುಲ್ ಗಾಂಧಿ ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾರೆ. ಇವತ್ತು ಬಿಸಿಲಿನ ನಾಡು ರಾಯಚೂರಿಗೆ ಆಗಮಿಸಿದ್ರು. ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ರಾಹುಲ್ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸರ್ಕಾರ ದಿವಾಳಿಯಾಗುತ್ತೆ ಅಂತ ಕಿಡಿಕಾರಿದ್ರು. ಬಿಜೆಪಿ ನಾಯಕರೆಲ್ಲ ಜೈಲಿನಲ್ಲಿದ್ದಾರೆ. ಭ್ರಷ್ಟಾಚಾರದ ಮೂಲಕ ರಾಜ್ಯವನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಕೊಂಡಾಡಿದ ರಾಹುಲ್ ಕಾಂಗ್ರೆಸ್ ಅಭ್ಯರ್ಥಿ ಬಿವಿ ನಾಯಕ್ಗೆ ಮತ ಹಾಕುವಂತೆ ಮನವಿ ಮಾಡಿದ್ರು. ಇದಕ್ಕೂ ಮುನ್ನ ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಶಿರಸಿಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಶಾಂತ್ ದೇಶಪಾಂಡೆ ಪರ ಮತಯಾಚಿಸಿದರು. ಶಿರಸಿಯ ಎಂಇಎಸ್ ಕಾಲೇಜು ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ಬಿಜೆಪಿ ವಿರುದ್ಧ ಹರಿಹಾಯ್ದರು. ಬಿಜೆಪಿ ಅಧಿಕಾರ ಇದ್ದ ಕಡೆ ಸರ್ಕಾರ ದಿವಾಳಿಯಾಗಿದೆ. ಹಿಂದೆ ಬಿಜೆಪಿಯವರು ಹಾಳು ಮಾಡಿದ್ದ ಕೆಲಸವನ್ನ ಕಾಂಗ್ರೆಸ್ ಈಗ ಕರ್ನಾಟಕದಲ್ಲಿ ಸರಿ ಮಾಡಿದೆ. ಕಾಂಗ್ರೆಸ್ ಪಕ್ಷ ದೇವರಾಜ ಅರಸು ಕಾಲದಿಂದ ಸಾಮಾಜಿಕ ನ್ಯಾಯ ಒದಗಿಸ್ತಾ ಇದೆ. ದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಹೊಂದಿದೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಅಂದ್ರು. ಅದೇ ರೀತಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ पूरा का पूरा इंफ्रास्ट्रक्चर चीन में बना, यहां ना फैक्ट्रियां लगी, सिर्फ आपकी चोरी हुई। उनके 4 एमएलए 2 मिनिस्टर अभी तक जेल में। मैं उनके नाम याद दिला देता हूं आपको। देखिए, उनके नेता जाते हैं, बाकी प्रदेशों में जाते हैं, गुजरात मॉडल वाले नेता जाते हैं और कहते हैं हम भ्रष्टाचार के खिलाफ हैं, करप्शन की लड़ाई लड़ते हैं। तो मैं उनको नाम पढ़ के बता देता हूं। कर्नाटक में कौन कौन बीजेपी के लोग जेल में हैं। जनार्दन रेड्डी जी जेल में है, अनंत सिंह जेल में है, नागेंद्र जी जेल में है और सुरेश बाबू जी जेल में है। ये उनकी जो सीनियर नेता हैं दिल्ली में, उनके साथ करीब लोग हैं। बीजेपी के लोग कहते हैं भ्रष्टाचार के खिलाफ हम लड़ेंगे और उनके दाएं साइड पे स्टेज पे येदियुरप्पा जी दिखाई देते हैं जो पहले जेल में हुआ करते थे।